ಈ ಹೊಸ ವರ್ಷದಲ್ಲಿ ಸಿಂಹರಾಶಿಯವರಿಗೆ ಹೇಗಿದೆ ಫಲಾಫಲ ನೋಡೋಣ ಬನ್ನಿ. ಸಿಂಹರಾಶಿಯವರಿಗೆ ಕೌಟುಂಬಿಕ, ವೈವಾಹಿಕ, ಪ್ರೇಮ, ಹಣಕಾಸು, ವೃತ್ತಿರಂಗದ ಜೀವನದಲ್ಲಿ ನೀವು ಏನೇನು ಮಾಡ್ಕೊಬೇಕು ಅಂತ ಈ ವರ್ಷ ಸಂಕಲ್ಪ ಮಾಡಿದ್ದೀರಿ 2025ರಲ್ಲಿ, ಅಪ್ಪ ನಾನು ಮುಂದಿನ ವರ್ಷ ಒಳ್ಳೆಯ ಕೆಲಸಕ್ಕೆ ಹೋಗ್ತೇನೆ. ಫೆಬ್ರವರಿ ಮತ್ತು ಅಕ್ಟೋಬರ್ ತಿಂಗಳು ಯಾರಾದರೂ ಏನಾದರೂ ಅಂದರೆ ಸಾಕು ಮೈ ಮೇಲೆ ಬಂದುಬಿಟ್ಟಿರ್ತೀರಿ. ಅದು ಹಾಗಾಗಬೇಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಭಗವಂತ ಕೊಟ್ಟಿರ್ತಾನೆ. ಅದನ್ನು ಬಿಟ್ಟು ನೀವು ಗಲಾಟೆ ಕುಸ್ತಿ ಏನು ಮಾಡ್ಕೊಳ್ಳೋದಿಲ್ಲ. ಅವರಿಗೆ ಮಾತನ್ನು ನೀವು ಕೇಳಬೇಕು. ಅದರ ಅರ್ಥ ಏನಪ್ಪ ಅಂದರೆ ಆರೋಗ್ಯ ಸಮಸ್ಯೆ ಬಂದಾಗ ನೀವು ಸಣ್ಣ ಪುಟ್ಟ ವಿಷಯಗಳು ಕೂಡ ನೆಗ್ಲೆಕ್ಟ್ ಮಾಡುವಂಥ ಗುಣ. ಇನ್ನು ಪರಿಹಾರವೇನು? ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ 2026 ಹೊಸ ವರ್ಷ ಬರ್ತಾ ಇದೆ. ಈ ಹೊಸ ವರ್ಷದಲ್ಲಿ ಸಿಂಹರಾಶಿಯವರಿಗೆ ಹೇಗಿದೆ ಫಲಾಫಲ ನೋಡೋಣ ಬನ್ನಿ. ಏನು ಹೊಸ ವರ್ಷ? ಈ ಹೊಸ ವರ್ಷ ಬಂದಾಗ ಕೆಲವರು ಹೊಸ ಭರವಸೆಗಳೊಂದಿಗೆ ಬರ್ತಾರೆ. ಆ ಭರವಸೆಗಳು ಕೆಲವರಿಗೆ ಈಡೇರುತ್ತೆ, ಕೆಲವರಿಗೆ ಆ ಈಡೇರಿಸುವಂಥ ಶಕ್ತಿ ಇರೋದಿಲ್ಲ. ಇನ್ನು ಕೆಲವರಿಗೆ ಅತ್ಯಂತ ಶ್ರಮನೇ ಪಡಲ್ಲ, ಅವರಿಗೆ ಅತ್ಯಂತ ಯಶಸ್ಸು ಸಿಗುತ್ತೆ. ಕೆಲವರು ತುಂಬ ಕಷ್ಟಪಟ್ಟರೂ ಕೂಡ ಯಶಸ್ಸು ಸಿಕ್ಕಲ್ಲ. ಹಾಗಿದ್ದರೆ ನಿಮ್ಮ ಪ್ರತಿಕೂಲ ಮತ್ತು ಅನುಕೂಲಕರವಾಗಿರ್ತಕ್ಕಂತಹ ಮಾಸ, ತಿಂಗಳು, ವರ್ಷ ಯಾವುದು ಅಂತ ತಿಳ್ಕೊಳ್ಳೋದಾದರೆ, ಈ 2026ನಲ್ಲಿ ಸಿಂಹರಾಶಿಯವರಿಗೆ ಕೌಟುಂಬಿಕ, ವೈವಾಹಿಕ, ಪ್ರೇಮ, ಹಣಕಾಸು, ವೃತ್ತಿರಂಗದ ಜೀವನದಲ್ಲಿ ಯಾವ ಬದಲಾವಣೆಗಳಾಗ್ತಾ ಇದ್ದಾವೆ, ಹಾಗೆ ವಿವಾಹಿತರಿಗೆ ಸಂತಾನ ಭಾಗ್ಯ ಇದೆಯಾ, ಅವಿವಾಹಿತರಿಗೆ ವಿವಾಹದ ಭಾಗ್ಯ ಇದೆಯಾ, ಇವೆಲ್ಲವನ್ನು ತಿಳಿಯೋಣ ಬನ್ನಿ. ಈ 2026 ಸಿಂಹರಾಶಿಯ ಆರಂಭದಲ್ಲಿ ಅತ್ಯುನ್ನತವಾಗಿರ್ತಕ್ಕಂತಹ ವರ್ಷ ಆಗ್ತದೆ. ನೀವು ಅಂದ್ಕೊಂಡಿದ್ದೆಲ್ಲ ಚಿನ್ನ ಆಗುತ್ತೆ, ನೀವು ಅಂದ್ಕೊಂಡಿದ್ದೆಲ್ಲ ಬಂಗಾರವಾಗ್ತದೆ. ಅಂದರೆ ಅರ್ಥ ನೀವು ಏನೇನು ಮಾಡ್ಕೊಬೇಕು ಅಂತ ಈ ವರ್ಷ ಸಂಕಲ್ಪ ಮಾಡಿದ್ದೀರಿ 2025ರಲ್ಲಿ, ಅಪ್ಪ ನಾನು ಮುಂದಿನ ವರ್ಷ ಒಳ್ಳೆಯ ಕೆಲಸಕ್ಕೆ ಹೋಗ್ತೇನೆ, ಅಥವಾ ವೃತ್ತಿರಂಗದಲ್ಲಿ ನನಗೆ ಬಡ್ತಿ ಸಿಗೋಕ್ಕೆ ನಾನು ಇಷ್ಟೊಂದು ಕಷ್ಟಪಟ್ಟು ಶ್ರಮದಿಂದ ಮಾಡಿದ್ದೇನೆ ಅಂದ್ಕೊಂಡಿದ್ದೀರೋ, ಈ ವರ್ಷದ ಆರಂಭದಲ್ಲೇ ನಿಮಗೆ ಎಲ್ಲವೂ ಸಿಗ್ತದೆ. ಸಿಂಹರಾಶಿಯವರಿಗೆ 2026 ಫೆಬ್ರವರಿ ಮತ್ತು ಅಕ್ಟೋಬರ್ ತಿಂಗಳು ಅತ್ಯುನ್ನತವಾಗಿರ್ತಕ್ಕಂತಹ ತಿಂಗಳು, ಮಾಸ ಅಂತ ಕರಿತೀವಿ. ಆ ತಿಂಗಳಲ್ಲಿ ನೀವೇನೇನು ಅಂದ್ಕೊಂಡಿದ್ದೀರಿ, ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಿ, ಒಳ್ಳೊಳ್ಳೆಯ ಕೆಲಸ ಅವೆಲ್ಲವನ್ನು ಮಾಡಿ ನಿಮಗೆ ಒಳ್ಳೆಯದಾಗ್ತದೆ. ಹಾಗೇ ಈ ಸಿಂಹರಾಶಿಯವರಿಗೆ ಈ ಹೊಸ 2026ರಲ್ಲಿ ಗುರುವು ಕರ್ಕಾಟಕ ರಾಶಿಯನ್ನು ಸಂಚಾರ ಮಾಡೋದರಿಂದ, ಶನಿ ಮೀನರಾಶಿಯಲ್ಲಿ ಹಿಮ್ಮುಖವಾಗಿ ಸಂಚಾರ ಮಾಡೋದರಿಂದ, ಇದೇ ಡಿಸೆಂಬರ್ 26, 2026ರಲ್ಲಿ ನವಂಬರ್ ಡಿಸೆಂಬರಲ್ಲಿ ರಾಹುಕೇತುಗಳು ಕುಂಭರಾಶಿ ಮತ್ತು ಕರ್ಕಾಟ ರಾಶಿಗೆ ಪ್ರವೇಶ ಮಾಡೋದರಿಂದ ನಿಮ್ಮ ರಾಶಿಗೆ, ಸಿಂಹರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಗಳು ನಿಮಗೆ ದೊರಕುತ್ತವೆ. ವೃತ್ತಿರಂಗದಲ್ಲಿ ತುಂಬ ಕಷ್ಟಪಟ್ಟು ಮಾಡ್ತಿರ್ತೀರ. ಏನಪ್ಪ ನಾನು ಇಷ್ಟೊಂದು ಕಷ್ಟಪಟ್ಟು ಕೆಲಸವನ್ನು ಮಾಡಿದರೂ ಕೂಡ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗಿರಬಹುದು, ಅಥವಾ ಸಹೋದ್ಯೋಗಿಗಳಿಂದ ನಮಗೆ ತೊಂದರೆ ಆಗ್ತಾ ಇದೆಯಲ್ಲ ಅಂದ್ಕೊತೀರಿ. ಸ್ವಲ್ಪ ತಾಳ್ಮೆ ವಹಿಸಿ. ಸಂಯಮ ಅಂತಕ್ಕಂಥದ್ದು ಈ ಸಿಂಹರಾಶಿಯವರಿಗೆ ಸ್ವಲ್ಪ ಬೇಗ ಸಿಟ್ಟು ಮಾಡ್ಕೊಂಡ್ಬಿಡ್ತೀರ. ನೀವು ಯಾರಾದರೂ ಏನಾದರೂ ಅಂದರೆ ಸಾಕು ಮೈ ಮೇಲೆ ಬಂದುಬಿಟ್ಟಿರ್ತೀರಿ. ಅದು ಹಾಗಾಗಬೇಡಿ. ವೃತ್ತಿರಂಗದಲ್ಲಿ ಗಲಾಟೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಲ್ಲವೂ ಶಾಂತಿ ರೀತಿಯಾಗಿ ನೆರವೇರಿಸಿ. ಯಾಕೆಂದರೆ ಮಧ್ಯಭಾಗದಿಂದ ಸ್ವಲ್ಪ ಗ್ರಹಗಳ ಸ್ಥಾನ ಪಲ್ಲಟದಿಂದ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರ್ತಕ್ಕಂಥ ತಿಂಗಳು ಸಿಕ್ಕೋದಿಲ್ಲ. ಆವಾಗೇನು ಮಾಡಬೇಕು, ನೀವು ಸ್ವಲ್ಪ ಸಮಯವನ್ನು ನೀವು ಕೊಡಬೇಕಾಗುತ್ತೆ, ಸಂಯಮವನ್ನು ಪಡಿಬೇಕಾಗುತ್ತದೆ. ಆಯಿತು, ನನಗೂ ಮುಂದಿನ ತಿಂಗಳು ಒಳ್ಳೆಯದಾಗ್ತದೆ ಅಂತ ಹೇಳಿ ಸಂಯಮವನ್ನು ವೃತ್ತಿರಂಗದಲ್ಲಿ ಪಡಿಬೇಕಾಗ್ತದೆ. ಇನ್ನು ಆರ್ಥಿಕವಾಗಿ ಈ ಶನಿ ಹಿಮ್ಮುಖವಾದ ಸಂಚಾರದಿಂದ ಇಲ್ಲಿ ಮೀನರಾಶಿಯಲ್ಲಿ ಆರ್ಥಿಕವಾಗಿ ಸ್ವಲ್ಪ ನೀವು ಅಷ್ಟೊಂದು ಪ್ರಬಲವಾಗಿರ್ತಕ್ಕಂಥ ವರ್ಷ ಆಗೋದಿಲ್ಲ ನಿಮಗೆ. ಏನು ಹಣಕಾಸಿನ ಸ್ಥಿತಿಯಲ್ಲಿ ಏನು ಮಾಡಬೇಕು, ನೀವು ಉಳಿತಾಯದ ಕಡೆ ಗಮನವನ್ನು ಕೊಡಬೇಕು. ಸಾಲ ಮಾಡುವಂಥದ್ದಾಗಲಿ ಸಾಲ ಕೊಡ್ತಕ್ಕಂಥದ್ದಾಗಲಿ ಎರಡೂ ಮಾಡೋಕ್ಕೆ ಹೋಗಿಬಿಡಿ ಈ ವರ್ಷ ಸಿಂಹರಾಶಿಯವರು. ಯಾಕೆಂದರೆ ಈ ಹಣಕಾಸು ನಿಮಗೆ ಮಧ್ಯಮ ಗತಿಯಲ್ಲಿರ್ತದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಭಗವಂತ ಕೊಟ್ಟಿರ್ತಾನೆ. ಅದನ್ನು ಬಿಟ್ಟು ನೀವು ಅನಗತ್ಯವಾಗಿ ಖರ್ಚು ಮಾಡ್ತಕ್ಕಂಥದ್ದು, ಬೇರೆಯವರಿಗೆಲ್ಲವನ್ನು ಏನೋ ಬೇಕು ಅಂತ ಕೊಡ್ತಕ್ಕಂಥದ್ದು ಅವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಎಚ್ಚರಿಕೆಯನ್ನು ಜಾಣ ನಡೆ ನಿಮಗೆ ಬೇಕು. ಇನ್ನು ಹೂಡಿಕೆ ಮಾಡ್ತಕ್ಕಂಥವರು ಮಧ್ಯಭಾಗದಿಂದ ನೀವು ಸ್ವಲ್ಪ ಎಚ್ಚರಿಕೆ ಆರಂಭದಲ್ಲೇ ಮಾಡಬೇಡಿ. ವರ್ಷದ ಆರಂಭದಲ್ಲಿ ನಿಮಗೆ ಅತ್ಯುನ್ನತವಾಗಿರ್ತಕ್ಕಂಥ ಮಾಸ ಆಗಿರೋದ್ರಿಂದ ಮಧ್ಯದಲ್ಲಿ ಆರಂಭದಲ್ಲೇ ಹೂಡಿಕೆಗಳನ್ನು ಮಾಡಿ, ಅದರಿಂದ ನೀವು ವರ್ಷದ ಅಂತ್ಯದಲ್ಲಿ ಲಾಭವನ್ನು ನೀವು ಪಡಿತೀರಿ ಹೂಡಿಕೆಗಳಲ್ಲಿ.
ಇನ್ನು ಕೌಟುಂಬಿಕವಾಗಿ ನಿಮಗೆ ಸರಾಸರಿಯಾಗಿರ್ತಕ್ಕಂಥ ವರ್ಷ ಅಂತ ಹೇಳ್ಬೋದು. ಅಂದರೆ ನೀವು ಗಲಾಟೆ ಕುಸ್ತಿ ಏನು ಮಾಡ್ಕೊಳ್ಳೋದಿಲ್ಲ, ಅವರಿಗೆ ಮಾತನ್ನು ನೀವು ಕೇಳಬೇಕು. ಅದರ ಅರ್ಥ ಏನಪ್ಪ ಅಂದರೆ ಕುಟುಂಬದಲ್ಲಿ ಇರುವಂಥ ಮಾತನ್ನು ನೀವು ಕೇಳಿಸ್ಕೊಳ್ಳುವಂಥ ಸಂಯಮವನ್ನು ಬೆಳೆಸ್ಕೊಬೇಕಾಗುತ್ತೆ. ಒತ್ತಿ ಹೇಳ್ತಾ ಇದ್ದೀವಿ, ಅದಕ್ಕೆ ಸಂಯಮ ಅಂತಕ್ಕಂಥದ್ದು. ಅದನ್ನು ಬೆಳೆಸ್ಕೊಂಡ್ರೆ ಕೌಟುಂಬಿಕವಾಗಿಯೂ ಕೂಡ ನಿಮಗೆ ಅಷ್ಟೊಂದು ನಿಮಗೆ ಹೊರೆಯಾಗೋದಿಲ್ಲ, ಅಷ್ಟೊಂದು ನಿಮಗೆ ಕಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಇನ್ನು ಆರೋಗ್ಯ ಸಮಸ್ಯೆ ಬಂದಾಗ ನೀವು ಸಣ್ಣ ಪುಟ್ಟ ವಿಷಯಗಳು ಕೂಡ ನೆಗ್ಲೆಕ್ಟ್ ಮಾಡುವಂಥ ಗುಣ ಯಾರಿಗೆ? ಸಿಂಹರಾಶಿಯವರಿಗೆ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಸಣ್ಣ ಪುಟ್ಟ ವಿಷಯಗಳು ಕೂಡ ವೈದ್ಯರನ್ನು ಸಂಪರ್ಕ ಮಾಡ್ತಕ್ಕಂಥದ್ದನ್ನು ಮಾಡಿ, ಆಹಾರ ಪದ್ಧತಿಯಲ್ಲಿ ಸರಿಯಾದಂಥ ಕ್ರಮಬದ್ಧವಾದ ಆಹಾರವನ್ನು ಸೇವಿಸಿ, ಅದರಿಂದ ನಿಮಗೆ ಆ ಪರಿಸ್ಥಿತಿಯಿಂದ ಆ ಸವಾಲುಗಳಿಂದ ನೀವು ಹೊರಗಡೆ ಬರ್ತೀರ. ಇನ್ನು ವಾಹನ ಖರೀದಿ ಮಾಡ್ತಕ್ಕಂಥವರಿಗೆ ಆರಂಭದಲ್ಲೇ ನಿಮಗೆ ಯೋಗ ಇದೆ. ಆಸ್ತಿ ಖರೀದಿ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಸಿಂಹರಾಶಿಯವರಿಗೆ ವರ್ಷದ ಆರಂಭದಲ್ಲಿ ಚೆನ್ನಾಗಿರೋದ್ರಿಂದ ನೀವು ಅದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ. ವಿದ್ಯಾರ್ಥಿ ಜೀವನದಲ್ಲಿರ್ತಕ್ಕಂಥವರಿಗೆ, ಈ ವಿದ್ಯಾರ್ಥಿ ಜೀವನದಲ್ಲಿರ್ತಕ್ಕಂಥವ್ರು ನೀವು ಕೂಡ ತಾಳ್ಮೆಯಿಂದ ಓದಿದ್ದನ್ನು ಮತ್ತೆ ಬರೆದು ಅಭ್ಯಾಸವನ್ನು ಮಾಡೋದರಿಂದ ನೀವು ಕಾನ್ಸಂಟ್ರೇಷನ್ ಅಂತ ಏನು ಹೇಳ್ತೀವಿ, ಏಕಾಗ್ರತೆಯಿಂದ ನೀವೆಲ್ಲವನ್ನು ಜಯಿಸ್ತೀರಾ ಈ ವಿದ್ಯಾರ್ಥಿ ಜೀವನದಲ್ಲೂ ಕೂಡ. ಇನ್ನು ಪರಿಹಾರವೇನು ಈ ನಮ್ಮ ಈ ವರ್ಷದಲ್ಲಿ 2026ರಲ್ಲಿ ಸಿಂಹರಾಶಿಯವರಿಗೆ ಅಂದರೆ ತಿಂಗಳ ಮೊದಲನೇ ಭಾನುವಾರದಂದು ಎಲ್ಲಾದರೂ ನೀವು ಕೋತಿಗಳು, ಮಂಗಗಳು ಅಂತ ಕರಿತೀವಿ. ಪ್ರತಿ ತಿಂಗಳು ಮೊದಲನೇ ಭಾನುವಾರ ಯಾವುದು ಬರುತ್ತೋ ತಿಂಗಳಲ್ಲಿ, ಆ ಭಾನುವಾರ ಸಾಧ್ಯವಾದಷ್ಟು ಕೈಲಾದಷ್ಟು ಕೋತಿಗಳಿಗೆ ಆಹಾರವನ್ನು ಕೊಡಿ. ಬೆಲ್ಲ ಕೊಡೋದ್ರಿಂದ ಬೆಲ್ಲದಲ್ಲಿ ಸಾಕ್ಷಾತ್ ಮೃತ್ಯುಂಜಯ ಈಶ್ವರ ಇರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಅದರಿಂದ ನಿಮಗೆ ಯಶಸ್ಸು ಕೂಡ ನಿಮಗೆ ಸಿಗುತ್ತೆ. ಹಾಗೆ ಪ್ರತಿ ತಿಂಗಳು 4ನೇ ಶನಿವಾರ, 4th Saturday ಅಂತ ಏನು ಕರಿತೀವಿ, ಆ 4ನೇ ಶನಿವಾರ ಎಲ್ಲಾದರೂ ಹರಿಯೋ ನೀರಿನಲ್ಲಿ ಸಾಧ್ಯವಾದರೆ, ನೀವು ಮಾಡಿ ಅಂತ ಹೇಳ್ತಿಲ್ಲ, ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತೇವೆ. ಹರಿಯೋ ನೀರಿನಲ್ಲಿ ಉಪ್ಪನ್ನು ನೀವು ನಿಮ್ಮ ದೃಷ್ಟಿ ತೆಗೆದು ಬಿಡ್ತಕ್ಕಂಥದ್ದು. ಹಾಗೆ ಕಲ್ಲಿದ್ದಲ್ಲು ಅಂತ ಹೇಳ್ತೇವೆ, ಇಸ್ತ್ರಿ ಮಾಡಬೇಕಾರೆಲ್ಲ ಹಾಕ್ತೇವೆ ಇಜ್ಲನ್ನು, ಆ ಇಜ್ಲನ್ನು ಕರಿ ವಸ್ತುಗಳನ್ನು, ಆ ಇಜ್ಲನ್ನ ದೃಷ್ಟಿ ತೆಗೆದು ನೀರಲ್ಲಿ ಹರಿಬಿಡೋದ್ರಿಂದ 2026ರಲ್ಲಿ ಸಿಂಹರಾಶಿಯವರಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ಅನುಕೂಲಗಳಾಗ್ತವೆ. ಇದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ, ಶುಭವಾಗಿ.